ಟ್ರಾಫಿಕ್ ಇದೆ ನೋಡಿ ಗೈಸ್. ಅದರಲ್ಲಿ ಇವತ್ತು ವೀಕೆಂಡ್ ಹಾಗಾಗಿ. ಏನದು ನಿಕ್ಕಿ ನೋಡ್ತಾ ಇರೋದವರು? ಅದೇ ಕಾರ್ದಲ್ವಾ? ಕಾರ್ ಮಾಡಿಫಿಕೇಶನ್ ಮಾಡ್ಸಿರೋದು. ಎಸ್, ಕಾರ್ ಕ್ರೇಜ್ ಇರ್ಬೇಕು ಇವರಿಗೆಲ್ಲ. ಇಲ್ಲಿ ರೂಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ ಆಕ್ಚುಲಿ. ಲೈನ್ ಅಲ್ಲೇ ನಿಲ್ಸಿರ್ತಾರೆ ಕಾರ್ನ. It's all wrapped in plastic. All the touch points. This has ಹೀರೋ ಇನ್ನೂ ಆನ್ ಆಗಿಲ್ಲ ಗೈಸ್. ಇಲ್ಲಿರೋ ಬೇಬ್ಸ್ ನೋಡ್ತಾ ಎಂಜಾಯ್ ಮಾಡ್ತಾರೆ. ಹೌದು ಗೈಸ್, ಎಲ್ಲ ಬೇಬ್ಸ್. This is my babe. ಆತರ ಮಾಡಿಫಿಕೇಶನ್ ಮಾಡ್ತೀನಿ ನೋಡಿ. ಬೇಬ್ಸ್ ನೆಲ್ಲ ಮಾರ್ಕೆಟ್ ನೋಡ್ಕೊಂಡು ಎಂಜಾಯ್ ಮಾಡ್ತಾನೆ. ಇವರು ಎಷ್ಟು ಬೆಳ್ಳಗವ್ರೆ ಅಂದ್ರೆ ಹಾಲೇ ನಾಚ್ಬೇಕು ಇವ್ರ ಹತ್ರ, ಅಷ್ಟು ಬೆಳ್ಳಗವ್ರೆ. ಕೇಕ್ ಕೊಡ್ತಾರೆ, ಹ್ಯಾಪಿ ಬರ್ಡೇ ಫ್ರೂಟ್ ಚಿಲ್ಲು ಗೈಸ್. ಇಲ್ಲಿ ಎಲ್ಲ ಜನಗಳು ಮಾತ್ರ ದುಡಿಯೋದೆಲ್ಲ ಬರೀ ತಿನ್ನೋದು ಉಣ್ಣೋದಕ್ಕೆ ಮಾಡ್ತಾರೆ. ನಮ್ಮ ಇಂಡಿಯನ್ಸ್ ಸೇವಿಂಗ್ಸ್ ಅಂತ ಮಾಡೋದು. ಓಕೆ, ಇವಾಗ ಈ ಸ್ಟ್ರೀಟ್ ಫುಲ್ಲು ಏನೋ ಫುಡ್ ಎಲ್ಲ ಇರುತ್ತೆ. ಫ್ರೂಟ್ಸ್ ಎಲ್ಲ ಬೇಕು ಸ್ವಲ್ಪ ನನಗೆ. ಹಂಗೆ ನಮ್ಮ ನಿಖಿಲ್ ನಮ್ಮ ಯಜಮಾನ್ರನ್ನೇ ತರಿಸಿಲ್ಲ ಗೈಸ್. ಒಂಚೂರು ಲೈಟಾಗಿ ಜಗಳಾಡಿದ್ವಿ ನಾನು ನನ್ನ ಗಂಡ ಇವತ್ತು. ನನ್ನ ಗಂಡ ಮಾತಾಡ್ಸ್ದಾಗ ನಾನು ಮಾತಾಡ್ತಿರ್ಲಿಲ್ಲ, ನಾನು ಮಾತಾಡಿಸ್ದಾಗ ನನ್ನ ಗಂಡ ಮಾತಾಡ್ತಾ ಇರ್ಲಿಲ್ಲ. ನಾವಿಬ್ರು ಜೊತೆಗೆ ಗಂಡ ಹೆಂಡತಿ ಎಲ್ಲ ಕಡೆಯಲ್ಲೇ ಗಂಡ ಇಟ್ಕೊ. ಗಂಡ ಹೆಂಡತಿದು ಕಾಮನ್, ಅದು ಕಾಮನ್. ಫಸ್ಟ್ ದಿನನೇ ಅಷ್ಟು ದೊಡ್ಡದೆಲ್ಲ ಏನಿಲ್ಲ. ಊಟ ಮಾಡಿದ್ಲು, ಫುಲ್ ಜೋಶ್ ಬಂತು. ಮತ್ತೆ ಇದು ಎಷ್ಟೊತ್ತು ತನಕ ಇರುತ್ತೆ ಅಂತ ಕೇಳಿ ಒಂದು ಅರ್ಧ ಗೊತ್ತಾ ಗೈಸ್? ಏನಕ್ಕೆ ಗೊತ್ತಾ, ನಂದು ಕ್ಯಾಮ್ರಾ ಹೊಡೆದೋಗಿತ್ತು ಅಂತ ಹೇಳಿದ್ದೆ ಅಲ್ವಾ ನಾನು. ಅದನ್ನ ಇಲ್ಲಿ ಮಲೇಷ್ಯಾದಲ್ಲಿ ರೆಡಿ ಮಾಡ್ತಾರೆ ಅಂತ ಹೇಳಿದ್ರು. ಅದ್ಯಾವುದೋ ಒಂದು ಮಾಲ್ಗೆ ತಗೊಂಡೋದ್ವಿ, ರೆಡಿ ಮಾಡ್ಕೊಡ್ತಾರೆ ಕೊಟ್ಬಿಟ್ರು. ಅವ್ರು ಗೊತ್ತಾ, ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟೆ ನಗ ಹೊಡಿತಾ ಇಲ್ಲ ಗೈಸ್. ಎಲ್ಲರೂ ರೆಡಿನೇ ಆಗಲ್ಲ ಅಂದ್ರು. ನನಗೆ ರೆಡಿ ಆಗಲ್ಲ ಅನ್ನೋದಕ್ಕಿಂತ ಏನ್ ಹಿಟ್ಟಾಯ್ತು ಅಂದ್ರೆ, ವಿಯೆಟ್ನಾಮಲ್ಲಿ ನನ್ನ ಬರ್ಡೇಗೆ ಅಂತ ತಗೊಂಡಿದ್ದು, ಆ ಚೀನಾಗೆ ಕಳಿಸ್ಬೇಕು. ಅದಲ್ಲದೆ ಒಂದು 2 months ಆಗುತ್ತೆ ಬರೋದು ಅಂತ ಹೇಳ್ಬಿಟ್ರ. ಅದು ಏನೋ ಡಿಸ್ಪ್ಲೇ ಹೊಡೆದೋಗ್ಬಿಟ್ಟಿದೆ, ಮತ್ತೆ ಮೋಟರ್ನು ವರ್ಕ್ ಆಗ್ತಾ ಇರಲಿಲ್ಲ. ಡಿಸ್ಪ್ಲೇ ಹಾಕೊಡ್ತೀವಿ, ಬೇಕಾದ್ರೆ ಮೋಟರ್ ತುಂಬ ಟೈಮ್ ಹಿಡಿಯುತ್ತೆ ಅಂದರು. ಸೊ ಹಂಗಾಗಿ ತುಂಬ ಬೇಜಾರಾಯಿತು. ಅದಕ್ಕೆ ಸಿಟ್ಟು ಬಂತು ಅವ್ರ ಮೇಲೆ. ಸಿಟ್ಟು ಬಂದು ಎರಡು ಮಾತು ಇದ್ರ ಬಗ್ಗೆ ಪ್ಲೀಸ್ ದಯಮಾಡಿ. ನೋ ಕಮೆಂಟ್. ಬನ್ರಿ ಇಲ್ಲಿ, ಆಯ್ತು ಏನಾರ ಮಾತಾಡ್ರಿ. ತಗೊಳ್ತೀನಿ ಬಿಡಿ ಇನ್ನೊಂದು. ತಗೊಳೋದಲ್ಲ ಗೈಸ್, ತಗೊಳೋದಂತಲ್ಲ, ಅದೊಂದು ಫೀಲಿಂಗ್ ಇರುತ್ತಲ್ವಾ, ಅದಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಹಿಟ್ಟಾಯ್ತು ಅವಳಿಗೆ, ಹಾರ್ಟ್ಗೆ ಟಚ್ ಆಗೋಯ್ತು. ಟಚ್ ಆಗಿ ಕಿಡ್ನಿಯಿಂದ ಈಚೆಗೆ ಬಂದ್ಬಿಡ್ತು. ಹಾಸ್ಪಿಟಲ್ ಅಲ್ಲೆಲ್ಲ ಇಲ್ಲ ಆಗಲ್ಲ ಅಂತಾರಲ್ಲ, ಹಂಗೆ ಅಲ್ಲಿ ಹೋದಾಗ ಹುಡುಗಿ ನೋಡಕ್ ಹೋಯ್ತು ಅಲ್ಲ. ಇಲ್ಲ ಕಡೆ ಸ್ಪೆಕ್ಸ್ ನೋಡ್ತಾರ ಪಾಪ ಗೈಸ್. ನಾವ್ ರೇಕ್ಸ್ ತರೋದು ಆಮೇಲೆ ನಿಜ ಅನ್ಕೋಬಿಟ್ಟಿರ. ಬಾರ ಅಲ್ಲಿ ಅವ್ರ ಅಂಗಡಿಯವ್ರನ್ನು ಕೇಳಲಿಲ್ಲ, ಎತ್ತಾಕೊಂಬಿಟ್ಟ. ಅಣ್ಣ ಇದು ಮೈಸೂರು ಎಕ್ಸಿಬಿಷನ್ ಅಲ್ಲ. ಇಲ್ಲಿ ಅಡಾಪ್ಟರ್ ಇದೆ ನೋಡ್ತೀರಾ, ಅಲ್ಲಿ ಏನಕ್ಕೂ ಬರಲ್ಲ, ಕಳ್ಕಳ್ನಂಗೆ ಓಡಿ ಹೋಗೋದು. ನಿಖಿಲ್ ಅವರೇ, ನಿಮ್ಮ ಔಟ್ಫಿಟ್ ಬಗ್ಗೆ ಹೇಳ್ತೀರಾ? ಒಂದು ಹೆಂಡತಿ ಕೊಟ್ಟಿದ್ದು ಅಂದ್ರೆ ಹಾಕೊಂಡಿದ್ದು ಅಂತ ಹೇಳಿ. ಅಲ್ಲ, ಅದಕ್ಕೆ ಕರೆದಿದ್ದು ನಾವು. ಚಾರ್ಜರ್ ಪ್ಲಗ್ ಏನು ಇಷ್ಟ ಹೇಳಕ್ ಇಷ್ಟಪಡ್ತೀರಾ ಅಷ್ಟೇ. ಚೆನ್ನಾಗೈತಾ? ತುಂಬ ತಿನ್ಬಿಟ್ಟು ಫಸ್ಟ್ ಕರ್ಕೊಂಡ್ ಬಂದವ್ರೆ ಗೈಸ್. ಏನ್ ತಿನ್ನೋದು ಏನ್ ಬಿಡೋದಿಲ್ಲ. ಫುಲ್ ಚೆನ್ನಾಗಿದೆ. ಮೇಲೆ ಹೋಗ್ಬೇಕು ಇವಾಗ. 10 ಅಂದ್ರೆ 1 for 10 250 ರೂಪಾಯಿ. ಗೈಸ್, ಇದರಲ್ಲಿ ಏನೇನಿದೆ ಅಂತ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. Shinka, Hamishika, Hamismihi, Alsiha. ಒಳಗೆ ಕಳಿಸ್ತಾರೆ ಬಾಯಿಗಡೆಗೆ. ನಾನು ಝೂಮಲ್ಲಿ ತೋರಿಸ್ತೀನಿ ನೋಡಿ. ಏನೇನಿದೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಅಲ್ಲೆಲ್ಲ ಪುಡ್ಡಿಂಗ್ ಇದೆ, ಕಾರ್ನ್ ಇದೆ, ತಿರಾಮಿಸು ಇದೆ, ಚಿಕನ್ನು ಎಲ್ಲ ಇದೆ ನೋಡಿ. ಫುಲ್ಲು ಫುಡ್. ನಿಚಾರವೇಂದ್ರ ಅವರು ಸ್ನಾನ ಮಾಡಕ್ಕೆ
200 ರೂಪಾಯಿನಾ ಈ ಬ್ರಷ್ಗೆ? ನಾವೆಷ್ಟು ಕೊಡ್ತೀವಿ? 100 ರೂಪಾಯಿ, ಸಾರಿ. ಎಷ್ಟು? 100 ಅಲ್ಲ, 150 ರೂಪಾಯಿ. 4.90. 1 ಅಂದರೆ 25 ರೂಪಾಯಿ. ಅದೇ 2 ಅಂದರೆ 50, 4 ಅಂದರೆ 100 ರೂಪೀಸ್. 100 ಹೆಂಗೆ ಆಯಿತು? 100 ಹೌದು 100 ನಿಮಿಷ ರವೀಂದ್ರ ಅವರೇ. ಇಲ್ಲೇ ಬಿಟ್ಬಿಟ್ಟೈತಿ ನಿಂಗೆ. ಎರಡಕ್ಕೂ ಇಷ್ಟೇ, ಇದೇ ಚೆನ್ನಾಗೈತೆ. ನಿಂಗೆ ಬೇಕು ತಗೊಳವ. ಅರೆ ಶುದ್ಧ ಯಾರು ಉಜ್ಕೋತಾರೆ? ಬ್ಲೂ ಕಲರ್. ಹಾಗೆ ನಾವಿಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ರೆಡಿ ಟು ಈಟ್ ತುಂಬ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಏನಾದರೂ ನೂಡಲ್ಸ್ ಗಿಡಲ್ಸ್ ಸಿಗುತ್ತಾ ಅಂತ, ಮಧ್ಯರಾತ್ರಿ ಏನಾದ್ರು ಹೊಟ್ಟೆ ಹಸಿದ್ರೆ ಅಂತ. ಬಟ್ ನೀಟಾಗಿ ನೋಡ್ಕೊಂಡು ತಗೋಬೇಕು. ಹಿಡ್ಕೊಳ್ಳಿ. ಒಂದು ಬಟ್ಟೆ ಸೊಪ್ಪು ಬೇಕು. ಕರಿ ಫ್ಲೇವರ್ ಏನಿದೆ? ಯಾವ ಫ್ಲೇವರ್ ಇದು? ಪ್ರಾನ್ಸ್. ಇದು ಚಿಕನ್. ಚಿಕನ್ ಬೇಡ, ವೆಜ್ ಇಲ್ವಾ? ಇದೇ ವೆಜ್. ಮ್ಯಾಗಿ. ಇವರು ವೆಜಿಟೇರಿಯನ್ ಆಗಿಬಿಟ್ಟಿದ್ದೀವಿ. ಮ್ಯಾಗಿ, ಹಾಟ್ ಕಪ್ ಮ್ಯಾಗಿ. ಎಷ್ಟಿದಕ್ಕೆ? ಅಲ್ಲೇ ಆಯ್ತಲ್ಲ, 3.50. ಅದೇ 150 ರೂಪಾಯಿ. 75 ರೂಪಾಯಿ. 80 ರೂಪಾಯಿ. ಗೈಸ್ ಇವ್ನ ಜೋಬಲ್ ಏನೋ ಐತೆ. ಇವ್ರ ಹತ್ರ ಕಳ್ರು ಸ್ವಲ್ಪ ಕಾಣಿಸ್ತಾನೆ. ಬಾವ ತೋರ್ಸಿದ್ಮೇಲೆ ಜೋಶ್ ಬಂದ್ಬಿಡ್ತು ಮಾಮೈದನ್ಗೆ. ಕಟ್ಗಿಟ್ಟಿಲ್ಲ. ಇಲ್ಲಿ ನೋಡಿ ಗೈಸ್, ಇದು ನಾವು ಯಾವುದೇ ರೀತಿ ಪ್ರೊವೋಕ್ ಮಾಡ್ತಾ ಇಲ್ಲ, ಸುಮ್ಮನೆ ಜಸ್ಟ್ ಫಾರ್ ಫನ್ ತೋರಿಸ್ತಾ ಇರೋದು. ಲಿಫ್ಟ್ ಹೋಯ್ತೈತೆ ಅಲ್ಲಿ ನೋಡಿ. 13A. ಎಷ್ಟು ಫ್ಲೋರ್ ಇದೆ ಟೋಟಲ್? 29. ಅಲ್ಲ ನಮ್ದು ಅಲ್ಲಿ 21, 22, 23, 25 ಬಂದೇ ಬಿಟ್ಟ. ಟೋಟಲ್ ಇದು 50 ಫ್ಲೋರ್ ಇರೋದು, 50-60 ಫ್ಲೋರ್. ಹೌದು, ಅಂದ್ರೆ ಎಲ್ಲ ಹೋಟೆಲ್ಸ್ ರೂಮ್ಸ್ ಇದಾವೆ. ರಿಸೆಪ್ಷನ್ ಒಂದೇ ದೊಡ್ಡ ರಿಸೆಪ್ಷನ್. ಈ ಕಡೆ 29 ಫ್ಲೋರ್, ಆ ಕಡೆ ಇನ್ ಮೇಲ್ಗಡೆ ಮತ್ತೆ 30 ಫ್ಲೋರ್ ಏನಾಗುತ್ತೆ. ಎಸ್. ಬಾರೋ ಬಾ. ರೂಮ್ಸ್ ಇದೆ ಅಂತಂದ್ರೆ ಇಲ್ಲಿ ಲಿಟರಲಿ ನೀನೇನ್ ಪ್ರಮೋಟ್ ಮಾಡ್ತಾ ಇದೆಯಾ? ನಡಿ ಬೈ ಮುಚ್ಕೊಂಡು. ರೂಮ್ ಟೂರ್ ಕೊಡೋವ ನೀನು? ಎಲ್ಲ ಗಲೀಜ್ ಮಾಡಿ ಇಟ್ಟಿದ್ಯಾ ನೀನ್. ಏನ್ ರೂಮ್ ಟೂರ್ ಕೊಡೋದು ನಾವು? ನಿಮ್ಮ ಯಜಮಾನ್ರು ನಿಮ್ಗೋಸ್ಕರ ಒಳ್ಳೆ ರೂಮ್ ಇರಲಿ ಅಂತ 2-3 ಯಾವ್ದಿದು? ಬನ್ನಿ ಬನ್ನಿ, ಇದೆ ಕಣ 25 ಇದು ಅಲ್ಲ ಅದು. ನಾನು ಅದೇ ಯಾಕೆ ಹೋಯ್ತವ್ರೆ ಅಂತ ನೋಡ್ತಾ ಇದ್ದೀನಿ. ಡು ನಾಟ್ ಡಿಸ್ಟರ್ಬ್. ಯಾರವ್ರೆ? ಗೊತ್ತಾಗ್ತಲ್ಲ, ಎಲ್ಲ 25 ಅಂತಾನೆ ಐತೆ. ಬಿ ನಮ್ದು. ಕನ್ನಡದವರಾಗಿರೋ ನಡಿಯೋರು. ಯಪ್ಪ ಟೈಮ್ ಎಷ್ಟು ಗೊತ್ತಾ ಗೈಸ್? ಆಲ್ಮೋಸ್ಟ್ 1 ಗಂಟೆ. ಬನ್ನಿ ನಮ್ದು. ನಿಮಗೆ 2 ಅವರ್ ಹಿಂದೆ ಇರ್ತೀರಾ. ಹಾ, ಕಾರ್ಡ್ ಹಾಕಿ ನಿಕ್ಕಿ. ಹಾ, ದಿಸ್ ಇಸ್ ವಾರ್ಡ್ರೋಬ್. ಹೇ ಎಲ್ಲ ದಿಸ್ ಇಸ್ ವಾಶ್ರೂಮ್. ಗೊತ್ತಾಗ್ತಾ ಇಲ್ಲ ಅಲ್ವಾ? ಇದು ಒಳಗೆ ವಾಶ್ರೂಮ್. ಎಸ್, ದಿಸ್ ಇಸ್ ವಾಶ್ರೂಮ್. ಆ್ಯಂಡ್ ನೋಡಿ, ಚಿತಾಲ್ ಪತಾಲ್ ರೂಮ್ ಹೆಂಗೆ ಮಾಡಿದ್ದಾರೆ ಎಲ್ಲ ಕೆದ್ರಿ ಪದ್ರಿ. ಸೊ ಹಾಗೆ ಇಲ್ಲೊಂದು ವ್ಯೂ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ನಾವೀಗ ರೂಮಿಗೆ ಬಂದು
ಫ್ರೆಶ್ ಅಪ್ ಆಗಬೇಕು, ಇನ್ನೂ ಆಗಿಲ್ಲ. ಸೊ ಮಲ್ಕೊಳ್ಬೇಕು. ಆ್ಯಂಡ್ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಒಂದು 3-4 ಪ್ಲೇಸಸ್ಗೆ ಹೋಗಿದ್ವಿ, ನೈಟ್ ನೋಡೋವಂಥ ಪ್ಲೇಸಸ್. ಬಿಕಾಸ್ ನಾವು ಮಾರ್ನಿಂಗ್ ಬಂದು ನಮಗೆ ಲೇಟ್ ಚೆಕ್ ಇನ್ ಕೊಟ್ಟರು ಆ್ಯಕ್ಚುಲಿ. ಅಂದರೆ ಇಲ್ಲಿ ಎಲ್ಲ ಯೂಶ್ವಲಾಗಿ ನೀವು ಫ್ಲೈಟ್ನ ಯಾವ ಥರ ಬುಕ್ ಮಾಡ್ಕೊಳ್ಳಿ ಅಂದರೆ ಮಾರ್ನಿಂಗ್ ಒಂದು 11-12 ನನಗೆ ಇಲ್ಲಿಗೆ ರೀಚ್ ಆಗತ್ತಲ್ಲ, ಹೋಟೆಲ್ಗೆ ಚೆಕ್ ಇನ್ ಆಗತ್ತಲ್ಲ. ಬಿಕಾಸ್ ಅವ್ರು ಚೆಕ್ ಇನ್ ಕೊಡೋದೇ ನಿಮಗೆ 2:30 ಆಗುತ್ತೆ. ನಾವು ಮಾರ್ನಿಂಗ್ 9 o'clockಗೆ ಬಂದುಬಿಟ್ಟಿದ್ವಿ. ಅಂಟಿಲ್ 2:30ವರೆಗೂ ಸುಮ್ಮನೆ ಓಡಾಡ್ಕೊಂಡು ನಿಂತಿದ್ವಿ, ಅಲ್ಲಿ ನೋಡ್ಕೊಂಡು ಏನಾದರೂ. ಸೊ ಅದಾದ್ಮೇಲೆ ಬಂದು ಮತ್ತೆ 3 ಗಂಟೆಯಿಂದ 6 ಗಂಟೆವರೆಗೂ ರೆಸ್ಟ್ ಮಾಡಿ 6 ಗಂಟೆ ಮೇಲೆ ಎಲ್ಲ ಪ್ಲೇಸಸ್ನ ನೋಡೋಕೆ ಹೋಗಿದ್ದು. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇಲ್ಲ ಅಂತಂದರೆ ಸುಮ್ಮನೆ ನೀವು ರೂಮ್ ಮಾಡಬೇಕಾಗತ್ತೆ, ಸ್ಟ್ರೈನ್ ಆಗಿರ್ತೀರ, ಮತ್ತು ಇಲ್ಲಿ ಚೆಕ್ಕಿನೂ ಕೊಡೋಲ್ಲ. ಅರ್ಲಿ ಚೆಕ್ಕಿನ್ ಕೊಡಿ ಅಂತ ಕೇಳಿದ್ದಕ್ಕೆ ಈ ಹೋಟ್ಲಲ್ಲಿ ಎಕ್ಸ್ಟ್ರಾ 7,000 ಪೇ ಮಾಡಬೇಕು ಅಂತ ಅಂದರು. ನಾವು ಫಾರ್ 3-4 ಅವರ್ಸ್ಗೆ 7,000 ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್, ಮದನ್ ಗೌಡ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. Right.